ಸೆಲೆಬ್ರಿಟಿಗಳಿಗೆ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ಗಳಿಗೆ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಡುವಂತ ಒಂದು ಸಾಂಗ್ ನ ರಿಲೀಸ್ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ನಾನು ಮಿಸ್ಟರ್ ಮಧು. ಸೊ ತುಂಬಾ ದಿನಗಳಾಯ್ತು ವಿಡಿಯೋಗಳನ್ನ ಮಾಡಿ, ಆಕ್ಚುಲಿ ಬರೀ ವಿಡಿಯೋಗಳನ್ನ ಇಂಟ್ರೋಗಳನ್ನ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಈಗ ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ಗಳಿಗೆ ಒಂದು ಶುಭ ಸುದ್ದಿಗಿಂತ ಆಲ್ರೆಡಿ ಅವರು ಖುಷಿ ಪಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾದ 3ನೇ ಸಾಂಗ್ ರಿಲೀಸ್ ಆಗಿದೆ. ನಿಮ್ಗೆ ನೋಡಿರ್ಬೋದು ಏನು ಅವ್ರ ಲೈಫಲ್ಲಿ ಏನೆಲ್ಲ ಟ್ರಾಜಿಡಿ ನಡೀತು, ಏನೆಲ್ಲ ಆಯ್ತು. ಸೊ ಅದೊಂದ್ ಕಡೆ, ಸೊ ಅವರ ಪರ್ಸನಲ್ ಲೈಫಲ್ಲಿ ತುಂಬಾನೇ ನೋವಲ್ಲಿದ್ದಾರೆ, ಅದು ಬೇರೆ. ಬಟ್ ಆದ್ರೂ ಸಹ ಸೆಲೆಬ್ರಿಟಿಗಳಿಗೆ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ಗಳಿಗೆ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಡುವಂತ ಒಂದು ಸಾಂಗ್ ನ ರಿಲೀಸ್ ಮಾಡಿದ್ದಾರೆ. ಸಾಂಗ್ ರಿಲೀಸ್ ಆಗಿದೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಒಂದು ಖುಷಿ, ಎಲ್ಲೋ ಒಂದು ಕಡೆ ಖುಷಿ ಸಿಗಬಹುದೇನೋ, ಈ ರೀತಿನಾದ್ರೂ ನಾವು ಖುಷಿ ಪಡೋಣ, ಈ ನೋವಿನಲ್ಲಿ ಒಂದು ಖುಷಿನ ಪಡೋಣ ಅಂತಂದ್ರೆ ಅದು ಡೆವಿಲ್ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತದ್ದು. ಅವರ ಪರ್ಸನಲ್ ಏನ್ ಜೀವನ ಇದೆ, ಅವರು ಅನುಭವಿಸ್ತಾ ಇರ್ತಕ್ಕಂಥದ್ದು, ಜೈಲಿನಲ್ಲಿ ಇದ್ದಾರೆ. ಸೊ ಆ ಒಂದು ಲೈಫ್ ನ ನೋಡಿದಾಗ ಡಿ ಬಾಸ್ ಫ್ಯಾನ್ಸ್ಗೆ ಎಸ್ಪೆಷಲಿ ತುಂಬಾ ನೋವಾಗುತ್ತೆ. ಬಟ್ ಆ ನೋವಿನಲ್ಲೂ ಸಹ ಒಂದು ಖುಷಿ ಏನಪ್ಪಾ ಅಂದ್ರೆ ಡೆವಿಲ್ ಸಿನಿಮಾ. ಸೊ ಡೆವಿಲ್ ಸಿನಿಮಾ ನೆಕ್ಸ್ಟ್ ಮಂತ್ 12ನೇ ತಾರೀಕು ಬರ್ತಾ ಇದೆ. ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ ಸಿನಿಮಾ ತಂಡದಿಂದ. ಈಗ 2 ಸಾಂಗ್ ರಿಲೀಸ್ ಆಯ್ತು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಒಂದೇ ಒಂದು ಸಲ 2 ಸೂಪರ್ ಡೂಪರ್ ಹಿಟ್ ಆಯ್ತು. ಎಸ್ಪೆಷಲಿ ಹೆಂಗ್ ಹಿಟ್ ಆಯ್ತು ಅಂತಂದ್ರೆ ಎಲ್ಲಾ ಕಡೆ ರೀಲ್ಸ್ ವೈರಲ್ಲು, ಮತ್ತೆ ದಾಖಲೆ ಮೀರಿಸುವಂತಹ ವ್ಯೂಸ್, ಎಸ್ಪೆಷಲಿ ಕನ್ನಡದಲ್ಲಿ ದಾಖಲೆ ಮೀರಿಸುವಂತ ವ್ಯೂಸ್ ಬಂತು. ಈಗ 3ನೇ ಸಾಂಗ್ ಬಂದಿದೆ. ಆ ಸಾಂಗು ಸ್ವಲ್ಪ ಲಿರಿಕಲಿ ಹೇಳೋದೇ ಕಷ್ಟ, ಆದ್ರೆ ಆ ಸಾಂಗ್ ಏನ್ ಹೇಳಕ್ ಹೊರಟಿದೆ ಅಂತಂದ್ರೆ ಡೆವಿಲ್ ಅನ್ನೋ ಒಂದು ಸಿನಿಮಾದಲ್ಲಿ ಡಿ ಬಾಸ್ ಅವರ ಏನ್ ಕ್ಯಾರೆಕ್ಟರ್, ಅದು ಈ ಕ್ಯಾರೆಕ್ಟರ್ ಏನಿದೆ, ಸೊ ಕ್ಯಾರೆಕ್ಟರ್ ಥೀಮ್ ಸಾಂಗ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅದು ನೀವು ಸಾಂಗ್ ನ ನೀಟಾಗಿ ಲಿರಿಕ್ ನ ಕೇಳ್ತಾ ಹೋದ್ರೆ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಆ ಸಿನಿಮಾದಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ ಇದೆ ಡಿ ಬಾಸ್ದು ಅನ್ನೋ ತರದ್ದು ಅದ್ರಲ್ಲಿ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು, ಈ ಸಾಂಗ್ ನ ಏನು ಬರೆದಿರೋದು ಇವರು ಅನಿರುದ್ಧ್ ಶಾಸ್ತ್ರಿ. ಸೊ ಅನಿರುದ್ಧ್ ಶಾಸ್ತ್ರಿ ಹೆಂಗ್ ಬರ್ದಿರಪ್ಪ ಅಂದ್ರೆ ಅವರೇ ಬರೆದು ಅವರೇ ಆಡಿದ್ದಾರೆ ಲಿರಿಕ್ಸ್ ನ ಬರೆದು. ಬಟ್ ಅವರು ಏನೋ ಇಷ್ಟಪಟ್ಟು ಅವರೇ ಬರ್ಕೊಂಡು ಅವ್ರು ಆಡ್ಬೇಕು ಅಂತಾನೆ ಬರ್ಕೊಂಡ್ರೇನೋ ಅನ್ನೋ ತರ ಇದೆ. ಅಂದ್ರೆ ಅಷ್ಟು ಚೆನ್ನಾಗಿದೆ. ಮತ್ತೆ ಆ ಟೋನ್ ಇದೆಯಲ್ಲ, ಎಸ್ಪೆಷಲಿ ಸಾಂಗ್ ಸಿಂಗರು ಒಂದು ಟೋನ್ ಅಲ್ಲಿ ಹಾಡು ಹೇಳ್ತಾರೆ. ಬಟ್ ಆದ್ರೆ ಇವರು ಆ ಟೋನ್ ನ ಚೇಂಜ್ ಮಾಡ್ಕೊಂಡು, ಅಂದ್ರೆ ಅವರ ವಾಯ್ಸ್ ನ ಚೇಂಜ್ ಮಾಡ್ಕೊಂಡು ಆಡೋದು ವೆರಿ ಟಫ್ ಜಾಬ್ ಅದು ಆಕ್ಚುಲಿ. ಸೊ ಅಂತ ಒಂದು ಸಾಹಸವನ್ನು ಮಾಡಿದರೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಒಂದು ಡಿಫ್ರೆಂಟ್ ವಾಯ್ಸ್ ಬಂದಿದೆ. ಮತ್ತೆ ಇನ್ನೊಂದು, ಡಿ ಬಾಸ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದರಲ್ಲಿ. ಇನ್ನೊಂದು, ನಿಮ್ಗೆ ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಅಲ್ಲೇ ಅದ್ಭುತವಾಗಿ ಕಾಣ್ತಾ ಇದ್ರು, ಹೆಂಗೆ ಆಲ್ಮೋಸ್ಟ್ ಸೊ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅದರಲ್ಲಿ ಸಾಂಗ್ ಅಲ್ಲಿ. ಮತ್ತೆ ಈ ಸಾಂಗ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಲುಕ್ಕು, ಅವರ ಟೆರರ್ ಲುಕ್ಕು ತುಂಬಾ ಅದ್ಭುತವಾಗಿದೆ. ಎಸ್ಪೆಷಲಿ ಈ ಕನ್ನಡ ಇಂಡಸ್ಟ್ರಿಗೆ ಈ ತರ ಸಾಂಗ್ಗಳು ಬರಬೇಕು, ಮತ್ತೆ ಈ ತರ ಸಿನಿಮಾಗಳು ಬರಬೇಕು. ಎಸ್ಪೆಷಲಿ ತುಂಬಾ ವೈಟಿಂಗ್ ಅಲ್ಲಿ ಇರುವಂತಹ ಸಿನಿಮಾ. ಯಾಕೆಂದ್ರೆ ನೆಕ್ಸ್ಟ್ ಮಂತ್ ಡಿಸೆಂಬರ್ಗೆ 2 ಸಿನಿಮಾಗಳು ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ. 45 ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡ್ತಿರ್ತಕ್ಕಂಥದ್ದು 45 ಬರ್ತಾ ಇದೆ. ಉಪೇಂದ್ರ ಅವ್ರು ನಟನೆ ಮಾಡ್ತಾ ಇದಾರೆ, ರಾಜ್ಬಿ ಶೆಟ್ಟಿ ಇದಾರೆ, ಶಿವಣ್ಣ ಇದಾರೆ. ಸೊ ಈ ತರ ಒಂದು ದೊಡ್ಡ ಸಿನಿಮಾ. ಅದಕ್ಕಿಂತ ಮುಂಚೆ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಬರುತ್ತೆ. ಓಕೆ, ಸೊ ಡಿಸೆಂಬರ್ ಅಲ್ಲಂತೂ ತುಂಬಾ ಬ್ಲಾಕ್ ಬಸ್ಟರ್ ಸಿನಿಮಾಗಳಾಗೋದಂತೂ ನಿಜ ಅಂತ ಅನ್ಸ್ತಾರೆ. ನೋಡೋಣ ಸಿನಿಮಾ ಹೇಗ್ ಬರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಅಭಿಮಾನಿಗಳು, ಅಂದ್ರೆ ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ ಏನ್ 3 ಸಾಂಗ್ ನೋಡಿದಾರೆ. ಸೊ 3 ಸಾಂಗ್ ನ ಹಿಟ್ ಮಾಡಿದ್ದಾರೆ, 2 ಸಾಂಗ್ ಹಿಟ್ ಮಾಡಿದ್ದಾರೆ. ಇನ್ನು 3ನೇ ಸಾಂಗ್ ಅಂತೂ ಹಿಟ್ ಮಾಡ್ತಾರೆ, ಅವ್ರು ಬಿಡಲ್ಲ. ಯಾಕಂದ್ರೆ ಡಿ ಬಾಸ್ ಫ್ಯಾನ್ಸ್ ಅವರ ನೋವಲ್ಲಿ ಈ ಸಾಂಗ್ ನ ಅವರು ಹಿಟ್ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ಸಾಂಗು ಚೆನ್ನಾಗಿದೆ. ಹಿಟ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಂಗ್ ಚೆನ್ನಾಗಿದೆ. ಆಲ್ಮೋಸ್ಟ್ ವ್ಯೂಸ್ ಬಗ್ಗೆ ಮಾತಾಡಕ್ಕೆ ಆಗೋದಿಲ್ಲ. ಆಲ್ಮೋಸ್ಟ್ ಒಂದು ರಿಲೀಸ್ ಆಗಿ ಒಂದು 5-6 ಅವರ್ಸ್ ಆಗಿರ್ಬೋದು. ಸೊ ಆಲ್ರೆಡಿ 3 ಮಿಲಿಯನ್ಸ್ ಮೇಲೆ ಕ್ರಾಸ್ ಆಗಿದೆ. ನಾನು ಇನ್ನೂ ಜಾಸ್ತಿ ಕ್ರಾಸ್ ಆಗಿದೆ ಬಿಡಿ. ಆಕ್ಚುಲಿ ನಾನು ಮುಂಚೆ ನೋಡಿದಾಗ ಅಷ್ಟಿತ್ತು, ಇವಾಗ ತುಂಬಾನೇ ರೀಚ್ ಆಗಿದೆ. ಸೊ ಒಂದೇನೂ ಆಗಿಲ್ಲ ಆಕ್ಚುಲಿ ಸಾಂಗ್ ರಿಲೀಸ್ ಆಗಿ. ತುಂಬಾ ಅದ್ಭುತವಾಗಿ ಬರ್ತಾರೆ. ನೋಡೋಣ ನೆಕ್ಸ್ಟ್. ಅದರಲ್ಲೊಂದು ಲಿರಿಕ್ಸ್ ಇಷ್ಟ ಆಯ್ತು, ತುಂಬಾ ಇಷ್ಟವಾಗುತ್ತೆ. ಸೊ ಈ ಸಾಂಗ್ ನ ಕೇಳಿದ್ರಲ್ವಾ, ಕೇಳಿದ್ಮೇಲೆ ಕಮೆಂಟ್ಸ್ ಮಾಡಿ ಡಿ ಬಾಸ್ ಫ್ಯಾನ್ಸ್ ಮಾಡ್ಬೇಕಾಗಿಷ್ಟ. ಈ ಸಾಂಗ್ ಅಲ್ಲಿ ಯಾವ ಲಿರಿಕ್ಸ್ ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಗೆ ಯಾವ ಲಿರಿಕ್ಸ್ ಇಷ್ಟ ಆಗುತ್ತೆ ಆ ಲಿರಿಕ್ಸ್ ನ ಟೈಪ್ ಮಾಡಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಎಷ್ಟು ವ್ಯೂಸ್ ಇದೆ ನೀವು ನೋಡಿದಾಗ ಅದನ್ನ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು, ಈ ವಿಡಿಯೋನ ನಿಮ್ಮ ಡಿ ಬಾಸ್ ಫ್ಯಾನ್ಸ್ಗೆ ಶೇರ್ ಮಾಡಿ. ಅದ್ರ ಜೊತೆಗೆ ಐಪ್ ಅಂತ ಇರುತ್ತೆ, ಸೊ ಐಪ್ ಮಾಡಿ
ಸೊ ಡಿ ಬಾಸ್ ಫ್ಯಾನ್ಸ್ ಇದನ್ನ ವಿಡಿಯೋನ ಹೈಪ್ ಮಾಡೋದ್ರಿಂದ ಮತ್ತೆ ಹೆಚ್ಚು ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ಸೊ ಎಸ್ಪೆಷಲಿ ಸೂಪರ್ ಆಗಿರೋ ಸಾಂಗ್ ಬಂದಿದೆ. ಸೊ ಎಂಜಾಯ್ ಮಾಡಿ, ಮತ್ತೆ ಇದನ್ನು ಅಷ್ಟೇ ರೀಲ್ಸ್ ಮಾಡಕ್ಕೆ ಟ್ರೈ ಮಾಡಿ. ರೀಲ್ಸ್ ಬರುತ್ತೆ, ಮೋಸ್ಟ್ಲಿ ಇದರಲ್ಲೂ ರೀಲ್ಸ್ ಬರುತ್ತೆ. ಸೊ ಇದ್ರೆ ನೆಮ್ಮದಿ ಆಗಿರ್ಬೇಕು. ಸೂಪರ್ ಆಗಿ ರೀಲ್ಸ್ ಬಂತು, ಸಿಕ್ಕಾಪಟ್ಟೆ ರೀಲ್ಸ್ ಬಂತು. ಸೆಲೆಬ್ರಿಟಿಗಳು ಮಾಡಕ್ ಸ್ಟಾರ್ಟ್ ಮಾಡೋರು ಆ ಸಾಂಗ್ನ, ಅಂದ್ರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ನ. ಇವನ್ ಆಕ್ಟ್ರೆಸ್ ಇಬ್ರು ರೀಲ್ಸ್ ಮಾಡಿದ್ರು ಅದರಲ್ಲಿ. ಸೊ ಇದು ತುಂಬಾ ಚೆನ್ನಾಗಿದೆ, ರೀಲ್ಸ್ ಮಾಡಿ. ಅದ್ರ ಜೊತೆಗೆ ಇನ್ನೇನು ತುಂಬಾ ಸದ್ಯದಲ್ಲಿದೆ, ಕರೆಕ್ಟಾಗಿ ಇನ್ನೊಂದು 20-25 ಡೇಸ್ ಇದೆ. ಸೊ ವೈಟ್ ಮಾಡಿ ಡೆವಿಲ್ ಸಿನಿಮಾನ. ಇನ್ನೊಂದು ಟೀಸರ್ಗೆ ಕಾಯ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಸಿನಿಮಾ ನೋಡೋದಕ್ಕಿಂತ ಮುಂಚೆ ಟೀಸರ್ ಅಂಡ್ ಟ್ರೈಲರ್ ಇವೆರಡಕ್ಕೂ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಹೆಂಗ್ ಕಾಣಿಸ್ತಾ ಇದಾರೆ, ಅವ್ರ ಕ್ಯಾರೆಕ್ಟರ್ ಏನಿರ್ಬೋದು, ಅವ್ರ ಡೈಲಾಗ್ ಏನಿರ್ಬೋದು, ಯಾವ ತರ ಪಂಚ್ ಇದೆ, ಅದಕ್ಕೋಸ್ಕರ ಕಾಯ್ತಾ ಇದ್ರೆ. ಆದಷ್ಟು ಬೇಗ ಟೀಸರ್ ಬರುತ್ತೆ, ಸದ್ಯದಲ್ಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.